ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ರಾಜಕಾರಣಕ್ಕೆ ಬರ್ತಾನ್ರಿ. ಬೈಲಹೊಂಗಲ ರಾಜಕಾರಣದಾಗ ಸರಳ ಸಾದಾ ವ್ಯಕ್ತಿ, ನಯ ವಿನಯದ ವ್ಯಕ್ತಿ. ಇನ್ನೂ ನೋಡ್ರಿ ಮನ್ಯಾಗ ಹೋಗಿ ಕುರ್ಚಿಗಳು ಅವ ಹಳಿವಾದವ. 25 ವರ್ಷದಿಂದ ಅವರ ತಂದೆಯವರು ಪ್ರಧಾನಮಂತ್ರಿ HD ದೇವೇಗೌಡ ಇದ್ದಾಗ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದ್ರು ನವದೆಹಲಿಯಾಗ. ಇನ್ನೂ ಎಷ್ಟು ಸಿಂಪಲ್ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ. ಇಂಥ ರಾಜಕಾರಣಿಗಳು ಸಹಿತ ಇವತ್ತು ಬೆಳಗಾವಿಯಾಗ ಅದಾರಂದ್ರೆ ಈ ಬೆಳಗಾವಿ ಪುಣ್ಯವಂತ ನಗರ, ಹೋರಾಟದ ನಗರ. ಇದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಭದ್ರಕೋಟೆಯ ಚಿನ್ನದ ಬೀಡು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದೇ ಬೈಲಹೊಂಗಲದ ಶಾಸಕ ಮಹಾಂತೇಶ ಕೌಜಲಗಿದ ಹೇಳಾಕ ಬಂದೀನಿ. ಅಲ್ಲಿ ಮಹಾಂತೇಶ ಕೌಜಲಗಿನ ಸೋಲಿಸಲಾಕ ಯಾರ್ಯಾರು ತಯಾರಿ ಮಾಡಾಕತ್ತಾರ ಅದೆಲ್ಲ ವಿಫಲ ಆಕಾವೆ ಅಂಬಲ್ರಿ. ಯಾಕಂದ್ರೆ ಸರಳವಾಗಿ ಸಿಗುವಂಥ ಯಾವುದೇ ಒಂದು ನಯಾ ಪೈಸೆ ಅವ್ಯವಹಾರ ಮಾಡಲಾರದಂಥ, ಯಾವುದೇ ಬಾಯಿಯಿಂದ ಬೈಗಳು ಬರಲಾರದಂಥ ಮಹಾಂತೇಶ ಕೌಜಲಗಿ ಬಗ್ಗೆ ಬೈಲಹೊಂಗಲದ ಮಹಾಜನತೆ ಎಷ್ಟು ಜನ ಲೈಕ್ ಮತ್ತು ಶೇರ್ ಮಾಡ್ತೀರಿ? ಈ ವ್ಯಕ್ತಿನ ಮತ್ತೊಮ್ಮೆ ಆರಿಸಂದ್ರೆ ಮಂತ್ರಿ ಆಗುವಂಥ ಸ್ಥಾನ ಐತಿ. ಯಾಕಂದ್ರೆ KLE ಅಂತ ದೊಡ್ಡ ಸಂಸ್ಥೆ, ಅದರ ಅಧ್ಯಕ್ಷ ಸ್ಥಾನ ಸಹಿತ ವಹಿಸ್ಯಾರ. ಅನೇಕ ಬಡ ರೋಗಿಗಳಿಗೆ ಉಚಿತದಂಥ ಚಿಕಿತ್ಸೆ ಕೊಡಿಸಿ ಇವತ್ತು ದಕ್ಷಿಣ ಭಾರತದಲ್ಲಿಯೇ ಸಹಿತ ಇಂಥದೊಂದು KLE ಆಸ್ಪತ್ರೆ ನೋಡೋಕೆ ಸಿಗುತ್ತೈತಂದ್ರೆ ಇಂಥ ಮಹಾಂತೇಶ ಕೌಜಲಗಿಯವರ ಶ್ರೇಯಸ್ಸು, ಮಹಾಂತೇಶ ಕೌಜಲಗಿ ಶಾಸಕರ ಇಂಥ ಪ್ರಯತ್ನದಿಂದ ಇಂಥ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೀತಾವ. ಶಿರ್ಸಂಗಿಯ ಸಂಸ್ಥಾನದ ಸರ್ದಾರರು ಕೊಟ್ಟಂಥ ಇವೆಲ್ಲ ಸಂಸ್ಥೆಗಳನ್ನು ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಬಡರೋಗಿಗಳಿಗಾಗಿ ಮೀಸಲಿಟ್ಟಂಥ ಇದೇ ಬೈಲಹೊಂಗಲದ ಶಾಸಕ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ಯಾರ. ಅಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯಾವುದೇ ದ್ವೇಷ ರಾಜಕಾರಣ ಮಾಡೋರಲ್ಲ, ಯಾರಿಗೂ ಬೈಯವರಲ್ಲ, ಯಾರಿಗೂ ಸರದ ಕೊಂಡನ್ನವರಲ್ಲ. ಅವರ ಹಿಂದೆ ಯಾರು ಗನ್ಮ್ಯಾನ್ ಸಹಿತ ಬರುವುದಿಲ್ಲ. ಅಜಾತ ಶತ್ರು, ಎಲ್ಲೋ ಹೋಗ್ತಾರೆ, ಬೈಸಿಗೆ ಹೋಗ್ತಾರೆ, ಆಟೋದಾಗ ತಿರುಗಾಡ್ತಾರೆ. ಎಂಥ ಸಿಂಪಲ್ ರಾಜಕಾರಣ ರೀ ಮಹಾಂತೇಶ ಕೌಜಲಗಿ. ಇಂಥ ಮಹಾಂತೇಶ ಕೌಜಲಗಿನ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪುಣ್ಯವಂತ ಬೈಲಹೊಂಗಲ ಮತದಾರರು ಯಾಕೆ ಕಳ್ಕೊಳ್ಳಂಗಿಲ್ಲ ಅಂದ್ರೆ ಮುಂದೆ ಸರ್ಕಾರ ಕಾಂಗ್ರೆಸ್ ಬರ್ತೈತಿ, ಮಹಾಂತೇಶ ಕೌಜಲಗಿ ಮಂತ್ರಿ ಆಗ್ತಾನೆ. ಬರೆದಿಟ್ಕೋರಿ. ಇವತ್ತು ಬೈಲಹೊಂಗಲ ಮಹಾಜನತೆಗೆ ಒಂದು ವಿನಂತಿ ಮಾಡ್ತೀನಿ, ಇಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಅಲ್ಲಿ ವಿಶ್ವನಾಥ್ ಪಾಟೀಲು ಸರಳ ಸಜ್ಜನಿಕೆಯ ರಾಜಕಾರಣಿ ಅದಾರ. ಅಲ್ಲಿ ಯಾವುದೇ ಅವಾಂತರಗಳನ್ನು ಮಾಡಲಾರದಂತ ಎಲ್ಲ ಪಕ್ಷದಲ್ಲಿಯೂ ಸಹಿತ ಅಲ್ಲಿ ಒಳ್ಳೊಳ್ಳೆ ರಾಜಕಾರಣಗಳನ್ನು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿದಂಥ ಈ ರಾಜಕಾರಣಿಗಳಿಗೆ ಅವರೇ ಪ್ರೇರಣೆ ಶಕ್ತಿ. ಹಾಗಾದ್ರೆ ಮಹಾಂತೇಶ ಕೌಜಲಗಿ ಬಗ್ಗೆ, ಅವರು ಮಾಡುತ್ತಿರುವ ಸಮಾಜ ಸೇವೆ, ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯದ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತೈತಿ? ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ. ಹಾಗಾದ್ರೆ ಮಹಾಂತೇಶ ಕೌಜಲಗಿನ ಮತ ಎಷ್ಟು ಲಕ್ಷ ಮತಗಳಿಂದ ಆರಿಸಿ ತರ್ತೀರಿ ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಕಾಕನ ಭವಿಷ್ಯ ನಿಜ ಮಾಡೋ ಸಲುವಾಗಿ ಇದೇ ಮಹಾಂತೇಶ ಕೌಜಲಗಿಯನ್ನು ಪುಣ್ಯವಂತ ಬೈಲಹೊಂಗಲ ಕಿತ್ತೂರು ನಾಡಿನ ಜನತೆ ಯಾವ ರೀತಿ ಆಶೀರ್ವಾದ ಮಾಡ್ತೀರಿ ಕಾದು ನೋಡ್ತೀನಿ. ನನ್ನ ಜೊತೆ ನೀವು ಮಾತಾಡ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವುದೇ ಸುಖ ದುಃಖ ಸಮಾಚಾರ ಇಲ್ಲರಿ, ಯಾವುದೇ ಶುಭ ಕಾರ್ಯ ಇರಲಿ, ಅಲ್ಲಿ ಪ್ರತಿಯೊಬ್ಬರು ಮಹಾಂತೇಶ ಕೌಜಲಗಿ ಮತ್ತು ಅವರ ಸಹೋದರ, ಅವರ ತಂದೆಯವರ ಆಶೀರ್ವಾದದಿಂದ ಎಲ್ಲರೂ ಹಾಜರಾಗ್ತಾರೆ. ಅವರ ತಂದೆ ನೋಡ್ರಿ ಇನ್ನೂ ಹೋಗಿ ತೋಟದಾಗ ಒಂದು ಕಟ್ಟಿ ಐತಿ, ಆ ಕಟ್ಟಿ ಬಾಜು ಒಂದು ಗಿಡ ಐತಿ, ಗಿಡದಂತೆಲ್ಲ ಕುಣ್ತಾರ. ಸರಳ ಜೀವಿ, ಯಾವ ಎಸ್ಕಾಟ್ ಇಲ್ಲ, ಯಾವ ಭದ್ರತೆ ಇಲ್ಲ. ಅಜಾತ ಶತ್ರುಗಳು ಅವರ ತಂದೆ ಆಶೀರ್ವಾದದಿಂದ ಮಹಾಂತೇಶ ಕೌಜಲಗಿ ಮನೆತನ ಮುಂದುವರ್ಕೋತ ಹೊಂಟೈತಿ. ಆ ದಾರಿ ದೀಪದಂತೆ ಬೆಳಗಲಿ, ದೇವರು ಅವರಿಗೆ ಒಳ್ಳೆಯದ ಮಾಡಲಿ. ಇಂಥ ರಾಜಕಾರಣಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಬೇಕು ಅನಿಸುತ್ತೆ. ನಂಬರ್ 1 ಚಾನಲ್. ಮತ್ತು ಬೇರೆ ಸುದ್ದಿ ಹಂಗೆ ಬರಲ್ರಿಪ್ಪ ಕಾಕಾಗ. ನಮಸ್ಕಾರ.